ರಾಜ್ಯಾದ್ಯಂತ ನೌಕರರ ಸಂಘದಿಂದ ಮುಷ್ಕರ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ ಮುಷ್ಕರಕ್ಕೆ ಕರೆ ನೀಡಿದೆ. ನಾಳೆಯಿಂದ ಮುಷ್ಕರ ಆರಂಭವಾಗಲಿದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಅದೇ ರೀತಿ ತುಮಕೂರಿನಲ್ಲೂ ಸಹ ಕೆಲಸಕ್ಕೆ ಭಾಗಿಯಾಗದೆ ಮುಷ್ಕರಕ್ಕೆ ಬೆಂಬಲ ನೀಡಲಿದ್ದಾರೆ ಎಂದು ಮಹಾನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ನ ರಾಜ್ಯಾಧ್ಯಕ್ಷ ಎ ಅಮೃತ್ ರಾಜ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ತುಮಕೂರಿನಲ್ಲಿ ಇಂದು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರ ಸಂಘಗಳ ಪರಿಷತ್ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮುಷ್ಕರಕ್ಕೆ ಕರೆ ನೀಡಿ ಮಾತನಾಡಿದ ಅವರು, ನೌಕರರ ಹಲವಾರು ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ನಗರಾಭಿವೃದ್ಧಿ ಇಲಾಖೆ ಹಾಗೂ ನಗರಾಭಿವೃದ್ಧಿ ಸಚಿವರಿಂದ ಯಾವುದೇ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ. ಇದರಿಂದ ರಾಜ್ಯದ 10 ಮಹಾನಗರ ಪಾಲಿಕೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ನ್ಯಾಯಯುತವಾದ ಹೋರಾಟವನ್ನ ಆರಂಭಿಸಿದ್ದೇವೆ ಎಂದರು. ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಪರಿಷತ್ತಿಂದ ಹಲವಾರು ಮನವಿ ಪತ್ರಗಳನ್ನ ನಗರಾಭಿವೃದ್ಧಿ ಇಲಾಖೆಗೆ ಮತ್ತು ನಗರಾಭಿವೃದ್ಧಿ ಸಚಿವರಿಗೆ ಸಲ್ಲಿಸಿದರೂ ಸಹ ಯಾವುದೇ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗದೇ ಇರೋದ್ರಿಂದ ದಿನಾಂಕ 8/7/2025 ಬೆಂಗಳೂರು ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಕರ್ನಾಟಕ ರಾಜ್ಯದ 10 ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡಿ ನಾವು ನ್ಯಾಯಯುತ ಬೇಡಿಕೆ ಏನು ಇಟ್ಟಿದ್ದೀವಿ ಅದನ್ನು ನ್ಯಾಯಯುತವಾಗಿ ಹೋರಾಟ ಮೂಲಕ ಹಮ್ಮಿಕೊಳ್ಬೇಕು ಅಂತ ಈ ದಿನ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ 8ನೇ ತಾರೀಕಿಂದ 8/7 ಏನು ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯ ಕೊಡೋದ್ರಲ್ಲಿ ಮಹಾನಗರ ಪಾಲಿಕೆ ಪ್ರಮುಖ ಪಾತ್ರ ವಹಿಸಿತ್ತು. ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತಾ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ ಸರ್. ಮೇಲಾಗಿ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ತಿದ್ದುಪಡಿ ಆಗಬೇಕು ಮತ್ತು 7ನೇ ವೇತನ ಆಯೋಗ ಏನು ರಾಜ್ಯ ಸರ್ಕಾರಿ ನೌಕರು ಜಾರಿ ಮಾಡಿದ್ದೀರಾ ಯಥಾವತ್ತಾಗಿ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರು ಜಾರಿ ಮಾಡಬೇಕು. ಮತ್ತು ಆರೋಗ್ಯ ಸಂಜೀವಿನಿ ಏನು ಸರ್ಕಾರಿ ನೌಕರಿಗೆ ಜಾರಿ ಮಾಡಿದ್ದೀರಾ ಅದನ್ನು ಮಾಡಬೇಕು. ಮತ್ತು ವರ್ಷಕ್ಕೊಂದು ಸತಿ ಕ್ರೀಡೆಗಳನ್ನ ಯಾವ ರೀತಿ ಆಯೋಜನೆ ಮಾಡ್ತಿದ್ದೀರಾ ಅದು ಅಂತ ಮಾಡಬೇಕು. ಮತ್ತು KMS ಅಧಿಕಾರಿ ಗ್ರೇಡ್ 2 ಹುದ್ದೆ ಏನು 50 ವರ್ಷಗಳಿಂದ ಮುಂಬಡ್ತಿ ಕೊಡುತ್ತೆ ಅದು ತಾರತಮ್ಯ ಮಾಡ್ತಾ ಇದ್ದಾರೆ. ಅದನ್ನು ಕೂಡಲೇ ಆ ಹುದ್ದೆಗಳನ್ನ ಮುಂಬಡ್ತಿ ಮೂಲಕ ತುಂಬಬೇಕು ಅನ್ನೋದು ಪ್ರಮುಖ ಬೇಡಿಕೆ ಆಗಿರುತ್ತೆ ಸರ್. ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅಂದರೆ 10 ಮಹಾನಗರ ಪಾಲಿಕೆಯೂ ಸೇರಿಸ್ತೀವಿ. ಇದನ್ನು ಇನ್ನೂ ಏನಾದರೂ ನಿರ್ಲಕ್ಷ್ಯ ವಹಿಸಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಏನು 225 ವಾರ್ಡ್ಗಳಿದೆ ನಾವು ಬೆಂಬಲ ಕೊಟ್ಟು ರಾಜ್ಯ ಸರ್ಕಾರಿ ನೌಕರನ್ನು ವಿಶ್ವಾಸಕ್ಕೆ ತಗೊಂಡು ಇಡೀ ಕರ್ನಾಟಕ ರಾಜ್ಯ ಎಲ್ಲ ಸರ್ಕಾರಿ ನೌಕರ ಅಂಗಸಂಸ್ಥೆಗಳೇನಿದೆ ಪ್ರತಿಯೊಬ್ಬರೂ ಸಹ ನಮಗೆ ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಟ ನಾವು ಮಾಡಲೇಬೇಕಾಗುತ್ತೆ ಸರ್. ಇದು ನಾವು ನ್ಯಾಯಯುತ ಬೇಡಿಕೆ ಪಡೆಯೋದಕ್ಕೋಸ್ಕರ ಕಾನೂನಿನ ಚೌಕಟ್ಟಲ್ಲಿ ಮಾಡ್ತೀವಿ. ಹೊರಗುತ್ತಿಗೆ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಸರ್. ಅವರು ಕಾಯಂದ ಆಗ್ರಹ ಮಾಡ್ತಾ ಇದ್ದಾರೆ. ನೋಡೋಣ, ಅವರ ಪದಾಧಿಕಾರಿಗಳ ಜೊತೆ ಸಂಘಟನೆ ಚರ್ಚೆ ಮಾಡಿ ತೀರ್ಮಾನ. ದಾವಣಗೆರೆ ಮಹಾನಗರ ಪಾಲಿಕೆ ನೌಕರ ಸಂಘದ ಅಧ್ಯಕ್ಷ ಗೋವಿಂದರಾಜು ಮಾತನಾಡಿ, ಸರ್ಕಾರ ಪಾಲಿಕೆ ನೌಕರರಿಗೆ ಮಲತಾಯಿ ಧೋರಣೆ ಮಾಡ್ತಿದೆ. ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುತ್ತಿರುವ ಸೌಲಭ್ಯಗಳನ್ನ ಪಾಲಿಕೆ ನೌಕರರಿಗೂ ನೀಡಬೇಕು. ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ನೀಡಿದೆ, ನಗರ ನೈರ್ಮಲ್ಯ ಕಾಪಾಡುವ ಪಾಲಿಕೆ ನೌಕರರಿಗೆ ಒದಗಿಸಿಲ್ಲ. ಅತಿ ಹೆಚ್ಚು ಕಾಯಿಲೆಗೆ ತುತ್ತಾಗುತ್ತಿರುವುದು ಪೌರ ಕಾರ್ಮಿಕರು. ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎಂಬಂತೆ ನಡೆದುಕೊಳ್ತಿದೆ ಎಂದರು. ಸರ್, ಈಗ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರ ಸಂಘಗಳ ಪರಿಷತ್ ವತಿಯಿಂದ 8/7/2025 ನಾವು ಅನಿರ್ದಿಷ್ಟ ಅವಧಿಗಳ ಕಾಲ ಒಂದು ಮುಷ್ಕರನ ಹಮ್ಮಿಕೊಂಡಿದ್ದೀವಿ ಫ್ರೀಡಂ ಪಾರ್ಕಲ್ಲಿ. ಕಾರಣ ಇಷ್ಟೇ ಸರ್, ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಪೌರ ಕಾರ್ಮಿಕರು ಇಡೀ ನಗರದ ಸ್ವಚ್ಛತೆ ಮಾಡ್ತಕ್ಕಂಥ ವರ್ಗ ಪೌರ ಕಾರ್ಮಿಕರು. ಈ ವರ್ಗಕ್ಕೆ ನ್ಯಾಯಯುತವಾದಂಥ ನಮಗೆ ನ್ಯಾಯ ಒದಗಿಸ್ಕೊಡ್ತಿಲ್ಲ. ಕಾರಣ ಇಷ್ಟೇ ನೋಡಿ, ಇಡೀ ನಗರದ ನೈರ್ಮಲ್ಯ ಕಾಪಾಡ್ತಕ್ಕಂಥ ಪೌರ ಕಾರ್ಮಿಕರು, ಆ ಪೌರ ಕಾರ್ಮಿಕರ ವರ್ಗಕ್ಕೆ ಆರೋಗ್ಯ ಸಂಜೀವಿನಿ ಭಾಗ್ಯ ಯೋಜನೆ ತಂದಿಲ್ಲ. ಸರ್ಕಾರಿ ನೌಕರಿಗೆ ಕೊಟ್ಟಿದ್ರು, ಅದೇ ಯಥಾವತ್ತಾಗಿ ನಮಗೆ ಕೊಡಬಹುದು. ಸ್ಥಳೀಯ ಸಮಿತಿ ಎಲ್ಲ ಅಧಿಕಾರಿ ನೌಕರಿಗೆ ಕೊಡಬೇಕು. ಅತಿ ಹೆಚ್ಚು ಕಾಯಿಲೆ ತುತ್ತಾಗತಕ್ಕಂಥ ವರ್ಗನೇ ಪೌರ ಕಾರ್ಮಿಕರು. ಇವತ್ತು ಯಾರು ಮಾಡ್ತಕ್ಕಂಥ ಕೆಲಸ ಏಸಿಗೆಯನ್ನು ಮುಟ್ಟಿ ಇವತ್ತು UGD ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ತಲಾಂತರದಿಂದ. ನಾನೊಬ್ಬ ಪೌರ ಕಾರ್ಮಿಕರ ಮಗನೇ, ನನ್ನ ತಂದೆ ತಾಯಿ ಇಬ್ಬರು ಮರಣ ಹೊಂದಿದ್ದಾರೆ. ಕಾರಣ ಇಂಥ ಒಂದು ಕನಿಷ್ಠವಾದ ಕೆಲಸ ಮಾಡೋದ್ರ ಮೂಲಕ ಅವ್ರು ಮರಣ ಹೊಂದಿದ ಮೇಲೆ ನಾನು ಇಲ್ಲಿ ಈ ವೃತ್ತಿಗೆ ಬಂದಿದ್ದೀನಿ. ಇದು ನಮಗೆ ಭಾಳ ಅನ್ಯಾಯ ಆಗಿದೆ. ಆರೋಗ್ಯ ಸಂಜೀವಿನಿ ಕೂಡಲೇ ನಮಗೆ ತರಬೇಕು. ಹಾಗೆ ಏನು 7ನೇ ವೇತನ ಒಂದು ಶಿಫಾರಸು ಮಾಡಿದ್ದಾರೆ, ಆ 7ನೇ ವೇತನ ಶಿಫಾರಸು ಮಾಡಿದ್ರು ಅನ್ಯಾಯ ಮಾಡಿದ್ದಾರೆ.
ನಾವು ಸ್ಥಳೀಯ ಸಂಸ್ಥೆಯಲ್ಲಿ ನಾವು ತೆರಿಗೆ ವಸೂಲಿ ಮಾಡಿಕೊಂಡು ಅದರಲ್ಲಿ 20% ಹಣ ನಾವು ಸಂಗ್ರಹಿಸಬೇಕಂತ. ಇವತ್ತು ಜನರು ಮನೆ ಬಾಗಿಲಿಗೆ ಹೋಗಿ ಬೇಡಿದ್ರೆ ತೆರಿಗೆ ಕಟ್ತಾ ಇಲ್ಲ. ಆದರೆ ಅದೇ 7ನೇ ವೇತನ ಆಯೋಗನ ಆರ್ಥಿಕ ಇಲಾಖೆಯಿಂದ ಸರ್ಕಾರಿ ನೌಕರಿಗೆ ಕೊಡ್ತಾ ಇದ್ದಾರೆ. ಕೊಡಲಿ, ಅವ್ರ ನಮ್ಮ ಸಹೋದರರೇ, ನಾವೇನು ಅವ್ರಿಗೆ ಕೊಟ್ಟು ತಪ್ಪಂತ ಯಾಕೆ ಈ ಮಲತಾಯಿ ಧೋರಣೆ ಮಾಡ್ತಿದ್ರೆ? ಒಂದು ಕಣ್ಣಿ ಬೆಣ್ಣೆ ಒಂದು ಕಣ್ಣಿ ಸುಣ್ಣ ಇವು ಯಾವುದು ಮಾಡಬಾರ್ದು. ಸರ್ಕಾರಕ್ಕೆ ಈಗಾಗಲೇ ಹಲವಾರು ಬಾರಿ ನಮ್ಮ ರಾಜ್ಯ ಸಂಘ ಮನವಿ ಕೊಟ್ಟಿದೆ, ನಮ್ಮೆಲ್ಲ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ. ಆದರೆ ಈಡೇರಿಸ ನಮ್ಮದು ಮೂಲ ನಮ್ಮನ್ನು ಸರ್ಕಾರಿ ನೌಕರರಿಂದ ಪರಿಗಣಿಸಲಿಕ್ಕೆ ನಿಮಗೆ ಏನು ಸಮಸ್ಯೆ? ಸರ್ಕಾರಕ್ಕೆ ಈ ಸರ್ಕಾರ ಇರ್ಬೋದು, ಹಿಂದಿನ ಸರ್ಕಾರ ಇರ್ಬೋದು, ಎಲ್ಲ ಸರ್ಕಾರನೂ ನಿಮಗೆ ಮಲತಾಯಿ ಧೋರಣೆ ಮಾಡಿರೋದು. ಸರ್, ಈಗ ಮುಷ್ಕರದಿಂದ ಇಷ್ಟೇ ಸಿಂಪಲ್ ಸರ್. ಒಂದು ಮನೆ ಬಾಗಿಲಿ ಕಸದ ಗಾಡಿ ಬರೆದಿದ್ರೆ ಏನಾಗ್ಬೋದು? ನೀವು ಮನೆಯಲ್ಲಿ ಎಷ್ಟು ದಿನ ಕಸ ಇಟ್ಕೊಳ್ತೀರಿ? ಎಷ್ಟು ದಿನ ಮನೆಯಲ್ಲಿ ಒಂದು ದಿನ ಸಂಗ್ರಹಿಸ್ಬೋದು, 2 ದಿನ ಸಂಗ್ರಹಿಸಿ ಅದು ತಂದು ಬೀದಿಗೆ ಬಿದ್ದರೆ ರೋಗ ರುಜಿನಗಳು ಬರ್ತವೆ. ನಾವು ಕೋವಿಡ್ ಅಂತ ಸಂದರ್ಭ ಇಡೀ ನಮ್ಮ ಜೀವನನೇ ಮುಡುಪಾಗಿಟ್ಟಿದ್ರು ಪೌರ ಕಾರ್ಮಿಕರು. ಬೀದಿಯಲ್ಲಿ ಕ್ವಾರಂಟೈನ್ ಜಾಗಗಳೆಲ್ಲ ಹೋಗಿ ಸ್ವಚ್ಛತೆ ಮಾಡಿದ್ರು. ಅಂಥ ವರ್ಗಕ್ಕೆ ಇವರು ಇವತ್ತು ಆರೋಗ್ಯ ಸಂಜೀವನಿ ಕೊಡದೆ ನಾವು ಮೆಡಿಕಲ್ ರಿಯಂಬರ್ಸ್ಮೆಂಟ್ ಆಗಲಿ ಸ್ವಾಮಿ. ಹಲವಾರು ನೌಕರಿ ಇವತ್ತು ಕಾಯಿಲೆ ತುತ್ತಾಗಿದ್ರೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಆಗಲ್ಲ. CGH ರೇಟ್ ಅಂತ ಮಾಡ್ತಾರೆ. ನಮಗೆ CGH ರೇಟ್ ಹಾಕಿ ಕೊಡ್ತಾರೆ. CGH ನೀನು 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ನಮಗೆ ಬರೋದು 30,000 ರೂಪಾಯಿ. ಮತ್ತು ಇನ್ನು 70,000 ರೂಪಾಯಿ ಇಲ್ಲಿಂದ ತಲುಪಿಸ್ಬೇಕು ಒಬ್ಬ ಪೌರ ಕಾರ್ಮಿಕ. ಹಲವಾರು ಪೌರ ಕಾರ್ಮಿಕರು ಸಾಯ್ತಾ ಇದ್ದಾರೆ. ಸರ್ಕಾರ ಫಸ್ಟ್ ಮೊದಲನೇದಾಗಿ ಪೌರ ಕಾರ್ಮಿಕರ ರಕ್ಷಣೆ ಮಾಡಬೇಕು. ಸರ್ಕಾರಗಳು ನಾವು ಪೌರ ಕಾರ್ಮಿಕರ ಪರ ಇದ್ದೀವಿ ಅಂತ. ಏನು ಪರ ಇದ್ರಿ ಸ್ವಾಮಿ? ಎಲ್ಲಿದ್ರಿ ಪರ? ನೀವು ಮಾಡಿದ್ರಿ, ಹೌದು, ನೀವು ಮಾಡಿದ್ರೆ ಏನು ಕೆಲಸ ಮಾಡಿದ್ರೆ ಕಾಯಮಾತಿ ಕೊಡಿ ಮಾಡಿದ್ರೆ ನಿಮಗೆ ನಾವೆಲ್ಲರೂ ಅಭಾರಿಯಾಗಿದ್ದೇವೆ. ಸರ್ಕಾರಕ್ಕೆ ನಾವು ಅಭಾರಿಯಾಗಿದ್ದೇವೆ. ಅದ್ರ ಮೂಲಕ ಇನ್ನೂ ನಮಗೆ ಆರ್ಥಿಕವಾಗಿ ಬರ್ತಕ್ಕಂಥ ಸೌಲಭ್ಯಗಳು ಕೊಡಿ. ಹಾಗೆ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳಿಗೆ KMS ಹುದ್ದೆ ಕೊಡ್ತಿಲ್ಲ. ಅವರಿಗೆಲ್ಲ 50 ವರ್ಷಗಳಾಯಿತು. ಯಾರು ಅನೇಕ ಅಧಿಕಾರಿಗಳು ನಿವೃತ್ತಿ ಹೊಂದಿದ್ದರೆ ಅವನು ಒತ್ತಡದ ಕೆಲಸ ಮಾಡ್ತಿದ್ದೀವಿ. 10 ಜನ ನೌಕರು ಮಾಡ್ತಕ್ಕಂಥ ಕೆಲಸ ಒಬ್ಬ ನೌಕರು ಮಾಡ್ತಿದ್ದಾನೆ, ಒಬ್ಬ ಅಧಿಕಾರಿ ಮಾಡ್ತಿದ್ರೆ ಇದು ಯಾವ ಸರ್ಕಾರ ಗಮನ ಹರಿಸ್ತಿಲ್ಲ. ನಮ್ಮನ್ನು ಭಾಳ ಮಲತಾಯಿ ಧೋರಣೆ ಮಾಡ್ತಾನೆ. ಖಂಡಿಸಿ ನಾವು ಈ ದಿನ ನಾವು ಮುಷ್ಕರಕ್ಕೆ ಅನಿವಾರ್ಯವಾಗಿ ಇಳಿಯುವಂಥ ಪರಿಸ್ಥಿತಿನ ಸರ್ಕಾರನೇ ನಿರ್ಮಾಣ ಮಾಡಿದೆ ಅಂತ ನಾನು ನಿಮ್ಮ ಮೂಲಕ ಹೇಳಿ, ನಿಮ್ಮ ಮಾಧ್ಯಮದ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ನಗರ ನೈರ್ಮಲ್ಯ ಸೇರಿದಂತೆ ಸಾರ್ವಜನಿಕರ ಮೂಲಭೂತ ಸೇವೆ ಒದಗಿಸುವ ಪಾಲಿಕೆ ನೌಕರರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಜುಲೈ 8ರಿಂದ ಪಾಲಿಕೆಗಳಲ್ಲಿ ಸಾರ್ವಜನಿಕ ಕೆಲಸಗಳು ಸ್ಥಗಿತಗೊಳ್ಳಿದೆ. ಇದರಿಂದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾಗರಿಕರು ಹಲವಾರು ಸಮಸ್ಯೆಗಳನ್ನು ಎದುರಿಸಲು ಸಿದ್ಧರಾಗಬೇಕಿದೆ. ಬೇಡಿಕೆ ಈಡೇರುವವರೆಗೂ ಮುಷ್ಕರ ನಿಲ್ಲಿಸುವುದಿಲ್ಲ ಎಂದಿದ್ದಾರೆ. ಸರ್ಕಾರ ಮಧ್ಯ ಪ್ರವೇಶಿಸಿ ಪಾಲಿಕೆ ನೌಕರರ ಮನವೊಲಿಸಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.